ವ್ಯಾಟಿಕನ್ ಸಿಟಿಯ ಪ್ರಮುಖ ಎಕ್ಸಾರ್ಸಿಸ್ಟ್ ಅಂದ್ರೆ ಭೂತೋಚ್ಚಾಟಕ ಗೇಬ್ರಿಯಲ್ ಅಮೋರ್ಫ್ ಅವರನ್ನು ಫಾಲೋ ಅಪ್ ಮಾಡಿ ಅವರು ಮಗುವಿನ ಸ್ವಾಧೀನವನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ವ್ಯಾಟಿಕನ್ ರಹಸ್ಯವಾಗಿಡಲು ಪ್ರಯತ್ನಿಸಿದ ಕಾನ್ಸ್ಪಿರಸಿಯ ಸತ್ಯವನ್ನು ಬಹಿರಂಗ ಮಾಡುವುದೇ ಈ ಭಯಾನಕ ಕತೆ. ಈ ಚಿತ್ರದ ನಿರ್ದೇಶಕ ಜೂಲಿಯಸ್ ಆವೆರಿ. ಈ ಚಿತ್ರದಲ್ಲಿ ರಸ್ಸೆಲ್ ಕ್ರೋ, ಡೇನಿಯಲ್ ಜುವಾಟೋ, ಅಲೆಕ್ಸ್ ಎಸ್ಸೋ ಮುಂತಾದವರು ನಟಿಸಿದ್ದಾರೆ. ಈ ಚಿತ್ರವು ಹಾರರ್ ಥ್ರಿಲ್ಲರ್ ಚಿತ್ರವಾಗಿದ್ದು ಈ ಚಿತ್ರದ IMDb ರೇಟಿಂಗ್ 6.1 ಮತ್ತು ರಾಟನ್ ಟೊಮೊಟೊದಲ್ಲಿ 51% ಸ್ಕೋರ್ ಮಾಡಿದೆ ಮತ್ತು 81% ಆಡಿಯನ್ಸ್ ಸ್ಕೋರ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ತೋರಿಸಲಾಗುತ್ತೆ. 4 ಜೂನ್ 1987 ರಂದು ಪ್ರಾರಂಭವಾಗುತ್ತದೆ. ನಾವು ಇಲ್ಲಿ ಒಬ್ಬ ಹುಡುಗನನ್ನು ನೋಡ್ತೇವೆ. ಅವನೊಳಗೆ ದೆವ್ವದ ಆತ್ಮವಿತ್ತು. ಫಾದರ್ ಹೆಸರು ಗೇಬ್ರಿಯಲ್. ಅವರು ಆ ಹುಡುಗನಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಅವನು ಬಂದು ಹುಡುಗನೊಳಗಿನ ದೆವ್ವದ ಆತ್ಮವನ್ನು ಕೇಳ್ತಾನೆ, ನೀವು ಯಾರು? ಅವನು ಉತ್ತರಿಸ್ತಾನೆ, ನಾನು ರಾಕ್ಷಸ. ಫಾದರ್ ಗೇಬ್ರಿಯಲ್ ಅವನ ಹೆಸರನ್ನು ಕೇಳ್ತಾನೆ, ಆದರೆ ರಾಕ್ಷಸ ತನ್ನ ಹೆಸರನ್ನು ಹೇಳುವುದಿಲ್ಲ. ಫಾದರ್ ಹುಡುಗನನ್ನು ಬಿಡಲು ಹೇಳ್ತಾನೆ ಮತ್ತು ಅವನು ಅಲ್ಲಿಗೆ ತಂದಿದ್ದ ಹಂದಿ, ನೀನು ನಿಜವಾಗಿಯೂ ರಾಕ್ಷಸನಾಗಿದ್ದರೆ ಅಂತ ಅವನು ಹೇಳ್ತಾನೆ. ನಂತರ ಅವನೊಳಗೆ ಹೋಗಿ ನನಗೆ ತೋರಿಸು. ಆ ಹುಡುಗನಿಂದ ಹೊರಬಂದ ನಂತರ ರಾಕ್ಷಸನು ಹಾಗೆಯೇ ಮಾಡ್ತಾನೆ ಮತ್ತು ಹಂದಿ ಒಳಗೆ ಹೋಗುತ್ತದೆ. ಇದು ಸಂಭವಿಸಿದ ತಕ್ಷಣ ಫಾದರ್ ಗೇಬ್ರಿಯಲ್ ಹಂದಿಯನ್ನು ಸಾಯಿಸ್ತಾನೆ ಮತ್ತು ರಾಕ್ಷಸನು ಓಡಿ ಹೋಗ್ತಾನೆ ಮತ್ತು ಹುಡುಗ ಚೇತರಿಸಿಕೊಳ್ತಾನೆ. ಅವನೊಳಗೆ ದೆವ್ವವಿತ್ತು. ಫಾದರ್ ಗೇಬ್ರಿಯಲ್ ಬಹಳ ನುರಿತ ಪ್ರೀಸ್ಟ್ ಅಂತ ಇಲ್ಲಿ ಸ್ಪಷ್ಟವಾಯಿತು. ಇದರ ನಂತರ ಚರ್ಚ್ ಕೌನ್ಸಿಲ್ ನಲ್ಲಿ ಸಭೆ ಇದೆ. ಇದರಲ್ಲಿ ಫಾದರ್ ಗೇಬ್ರಿಯಲ್ ಅವರನ್ನು ಕರೆಯಲಾಯಿತು. ಅಲ್ಲಿ ಎಲ್ಲರೂ ಫಾದರ್ ಗೇಬ್ರಿಯಲ್ ಅವರನ್ನು ಕೇಳುತ್ತಾರೆ, ಜೂನ್ 4 ರಂದು ಆ ಹುಡುಗನನ್ನು ಏಕೆ ಭೂತೋಚ್ಚಾಟನೆ ಮಾಡಿದ್ದೀರಿ? ನೀವು ಅವನಿಂದ ರಾಕ್ಷಸನನ್ನು ಏಕೆ ತೆಗೆದುಹಾಕಿದ್ದೀರಿ? ಆದರೂ ನೀವು ಯಾರ ಅನುಮತಿಯನ್ನು ತೆಗೆದುಕೊಂಡಿಲ್ಲ. ಅವರೆಲ್ಲರೂ ಒಂದೇ ಭೂತೋಚ್ಚಾಟನೆಯ ಬಗ್ಗೆ ಮಾತನಾಡುತ್ತಿದ್ದರು. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡಿದ್ದು ಫಾದರ್ ಎಲ್ಲರಿಗೂ ಹೇಳ್ತಾರೆ ಇದು ಭೂತೋಚ್ಚಾಟನೆ ಅಲ್ಲ. ವಾಸ್ತವವಾಗಿ ಆ ಹುಡುಗನಿಗೆ ಮಾನಸಿಕ ಅಸ್ವಸ್ಥತೆ ಇತ್ತು, ತನಗೆ ಭೂತದ ಪ್ರಭಾವವಿದೆ ಅಂತ ಯೋಚಿಸುತ್ತಿದ್ದ. ಆದರೆ ಅಂಥದ್ದೇನೂ ಇರಲಿಲ್ಲ. ಇಲ್ಲಿ ಸಭೆಯಲ್ಲಿ ಫಾದರ್ ಒಬ್ಬರು ಹೇಳ್ತಾರೆ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೆವ್ವ ಇರುವುದು ಅನಿವಾರ್ಯವಲ್ಲ. ಯಾವುದೇ ಪ್ರಕರಣಗಳು ನಮಗೆ ಬಂದರೂ ಹೆಚ್ಚಾಗಿ ಮಾನಸಿಕ ಅಸ್ವಸ್ಥತೆಯ ಬಗ್ಗೆ ಬರುತ್ತವೆ. ಕೆಲವೇ ಪ್ರಕರಣಗಳಿವೆ ಇದರಲ್ಲಿ ನಾವು ದೆವ್ವಗಳನ್ನು ಎದುರಿಸಬೇಕಾಗುತ್ತದೆ. ಇಲ್ಲಿ ಫಾದರ್ ಗೇಬ್ರಿಯಲ್ ಅವರ ಮಾತುಗಳನ್ನು ಕೇಳಿ ಕೋಪಗೊಳ್ಳುತ್ತಾರೆ. ಅವರು ನಿಮಗೆ ಏನು ಬೇಕು ಅಂತ ಹೇಳ್ತಾರೆ. ನಾನು ನನ್ನ ಜಾಗದಿಂದ ದೂರ ಹೋಗಬೇಕೆಂದು ನೀವು ಬಯಸುತ್ತೀರಾ? ಅವರು ಹೀಗೆ ಮಾತನಾಡ್ತಾ ಹೇಳ್ತಾರೆ, ನೀವು ಎಲ್ಲಾ ಫಾದರ್ ಜಾಗವನ್ನು ಕೊನೆಗೊಳಿಸಲು ಬಯಸುತ್ತೀರಿ. ಇಲ್ಲಿ ಒಬ್ಬ ಫಾದರ್ ಗೇಬ್ರಿಯಲ್ ಪ್ರಕರಣದಲ್ಲಿ ಸಾವು ಹೊಂದಿದ ಹುಡುಗಿಯನ್ನು ಉಲ್ಲೇಖಿಸುತ್ತಾನೆ. ಗೇಬ್ರಿಯಲ್ ಈ ಬಗ್ಗೆ ತುಂಬಾ ಕೋಪಗೊಂಡರು. ಅವನು ಈ ಸಭೆಯನ್ನು ಬಿಟ್ಟು ಹೋಗ್ತಾನೆ. ಇದರ ನಂತರ ಮುಂದಿನ ದೃಶ್ಯದಲ್ಲಿ ನಾವು ಜೂಲಿಯಾ ಎಂಬ ಹುಡುಗಿಯನ್ನು ನೋಡ್ತೇವೆ. ತನ್ನ ಕಿರಿಯ ಮಗ ಮತ್ತು ಮಗಳೊಂದಿಗೆ ಅಮೆರಿಕದಿಂದ ಸ್ಪೇನ್ಗೆ ಬರುತ್ತಿದ್ದಳು. ವಾಸ್ತವವಾಗಿ 1 ವರ್ಷದ ಹಿಂದೆ ಜೂಲಿಯಾಳ ಪತಿ ಕಾರ್ ಅಪಘಾತದಲ್ಲಿ ನಿಧನರಾದರು. ಇದರಲ್ಲಿ ಆಕೆಯ ಕಿರಿಯ ಮಗ ಕೂಡ ತನ್ನ ಫಾದರ್ ಜೊತೆಗೆ ಇದ್ದನು. ಜೂಲಿಯಾ ಅವರ ಮಗ ಹೆನ್ರಿ ಅಪಘಾತದಿಂದ ಬದುಕುಳಿದರು. ಆದರೆ ಆಕೆಯ ಪತಿ ತೀರಿಕೊಂಡ ಅಂದಿನಿಂದ ಹೆನ್ರಿ ಮಾತನಾಡುವುದನ್ನು ನಿಲ್ಲಿಸಿದ್ದರು. ಅವರು ಮಾತನಾಡಲಿಲ್ಲ ಈಗ, ಏಕೆಂದರೆ ಅವರು ಗಳಿಸುವ ಸಾಧನಗಳಿಲ್ಲ. ಆದ್ದರಿಂದ ಜೂಲಿಯಾ ತನ್ನ ಗಂಡನ ಮನೆಗೆ ರಿಪೇರ್ ಮಾಡಲು ಬಂದಳು ಮತ್ತು ಅದನ್ನು ಮಾರಾಟ ಮಾಡಲು ಬಂದರು. ಇದರಿಂದ ಅವರು ಅದನ್ನು ಮಾರಾಟ ಮಾಡುವ ಮೂಲಕ ಹಣವನ್ನು ಪಡೆಯಬಹುದು. ಹೀಗಾಗಿ ಕೆಲವು ದಿನ ಇಲ್ಲಿಯೇ ಇರಬೇಕಾಯಿತು. ಆದರೆ ಜೂಲಿಯಾಳ ಮಗಳು ಇಲ್ಲಿ ಚೆನ್ನಾಗಿರಲಿಲ್ಲ, ಏಕೆಂದರೆ ಅವಳು ಇಲ್ಲಿ ಉಳಿಯಲು ಬಯಸಲಿಲ್ಲ. ಜೂಲಿಯಾ ತನ್ನ ಮನೆಗೆ ಬಂದಾಗ ಈ ಮನೆಯನ್ನು ಯಾರು ನೋಡಿಕೊಳ್ಳುತ್ತಿದ್ದ ಫಾದರ್ ಎಸ್ಕಿಬೆಲ್ ಅನ್ನು ಭೇಟಿಯಾದಳು. ನಿಮಗೆ ಏನಾದರೂ ಅಗತ್ಯವಿದ್ದರೆ ನೀವು ನನಗೆ ಕರೆ ಮಾಡಬಹುದು ಅಂತ ಅವನು ಅವಳಿಗೆ ಹೇಳ್ತಾನೆ. ಜೂಲಿಯಾಳ ಮಗಳು ಸುತ್ತಲೂ ನೋಡುತ್ತಿದ್ದಾಗ ಅವಳು ಗೋಡೆಯ ಮೇಲೆ ಒಂದು ಚಿಹ್ನೆಯನ್ನು ನೋಡ್ತಾಳೆ. ಇದು ದೊಡ್ಡ ಚರ್ಚ್ ಆಗಿತ್ತು. ಆ ವೇಳೆ ಗೋಡೆ ಬಿರುಕು ಬಿಟ್ಟಿತ್ತು. ಇದರಿಂದಾಗಿ ಜೂಲಿಯಾಳ ಮಗಳು ಭಯಗೊಂಡಳು ಮತ್ತು ಅಲ್ಲಿಂದ ಹೊರಟೆ. ಈಗ ಅದೇ ಚಿಹ್ನೆ ಇದೆ. ಅವರ ಮನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರು ಅವರಲ್ಲಿ ಒಬ್ಬರು ನೋಡ್ತಾರೆ. ಅವರು ಎಚ್ಚರಿಕೆಯಿಂದ ನೋಡಿದಾಗ ಮತ್ತು ಬೆಂಕಿಯನ್ನು ಬೆಳಗಿಸುವ ಮೂಲಕ ಗೋಡೆಯ ಒಳಗೆ ನೋಡಲು ಪ್ರಯತ್ನಿಸಿದ ನಂತರ ಜೋರಾಗಿ ಸ್ಫೋಟವಾಗಿದೆ, ಏಕೆಂದರೆ ಅಲ್ಲಿ ಸಲ್ಫರ್ ಗ್ಯಾಸ್ ಇತ್ತು. ಇದರಿಂದಾಗಿ ಈ ಅವಘಡ ಸಂಭವಿಸಿದೆ ಮತ್ತು ಈ ಅಪಘಾತದಿಂದಾಗಿ ಉಳಿದ ಕಾರ್ಮಿಕರು ಕೆಲಸ ಮಾಡಲು ನಿರಾಕರಿಸಿದರು. ಇದೆಲ್ಲ ನಡೆಯುತ್ತಿರುವಾಗ ಜೂಲಿಯಾಳ ಮಗ ಹೆನ್ರಿ ಸ್ಟ್ರೇಂಜ್ ಆದ ಕೆಲಸಗಳನ್ನು ಮಾಡಲು ಸ್ಟಾರ್ಟ್ ಮಾಡಿದರು. ಅವನಿಗೆ ಏನೋ ಸಂಭವಿಸಿದೆ. ಅವರು ಮಾತು ಆರಂಭಿಸಿದ್ದರು. ಜೂಲಿಯಾ ಅವನನ್ನು ನೋಡಲು ಹೋದಾಗ ಹೆನ್ರಿ ಒಳಗೆ ರಾಕ್ಷಸನ ಧ್ವನಿ ಮಾತನಾಡುತ್ತಿತ್ತು. ಅವನ ಮುಖದ ಮೇಲೆ ಕೆಲಸಕ್ಕೆ ಬಂದಿದ್ದ ಕೆಲಸಗಾರ ಅವನನ್ನು ಕತ್ತರಿಸ್ತಾನೆ. ಅವನು ಬೆಂಕಿಯನ್ನು ಹೊತ್ತಿಸಿ ಅಪಾಯಕಾರಿ ರಾಕ್ಷಸನನ್ನು ಮುಕ್ತಗೊಳಿಸಿದನು. ಅವನು ಬಡ ಹೆನ್ರಿಯನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡವನು. ಜೂಲಿಯಾ ಹೆನ್ರಿಯನ್ನು ಆಸ್ಪತ್ರೆಗೆ ಕರೆದೊಯ್ಯುತ್ತಿದ್ದರು. ಅಲ್ಲಿ ಡಾಕ್ಟರು ಅವಳಿಗೆ ಹೇಳ್ತಾರೆ ಅವನು ತನ್ನ ಫಾದರ್ ಸಾವಿನ ಆಘಾತದಲ್ಲಿದ್ದಾನೆ ಅಂತ. ಅದಕ್ಕಾಗಿಯೇ ಅವನಿಗೆ ಮಾನಸಿಕ ಡಾಕ್ಟರ ಅಗತ್ಯವಿದೆ. ಡಾಕ್ಟರು ಜೂಲಿಯಾಗೆ ಇಂಜೆಕ್ಷನ್ ಕೂಡ ನೀಡ್ತಾರೆ ಮತ್ತು ಹೆನ್ರಿ ಕಂಟ್ರೋಲ್ ನಿಂದ ಹೊರಗಿದ್ದರೆ ನಂತರ ನೀವು ಅವನಿಗೆ ಈ ಚುಚ್ಚುಮದ್ದನ್ನು ನೀಡಿ, ಅದು ಅವನನ್ನು ಪ್ರಜ್ಞಾಹೀನರನ್ನಾಗಿ ಮಾಡುತ್ತದೆ. ಜೂಲಿಯಾ ಡಾಕ್ಟರ್ ಅನ್ನು ನಂಬಲಿಲ್ಲ. ಅದಕ್ಕಾಗಿಯೇ ಅವಳು ಸಹಾಯಕ್ಕಾಗಿ ಫಾದರ್ ಎಸ್ಕಿಬೆಲ್ ಬಳಿ ಹೋಗ್ತಾಳೆ. ಫಾದರ್ ಹೆನ್ರಿಯನ್ನು ನೋಡಲು ಒಳಗೆ ಹೋದ ತಕ್ಷಣ ಅವನೊಳಗಿನ ರಾಕ್ಷಸ ಫಾದರ್ ಅನ್ನು ಎತ್ತಿಕೊಂಡು ಹೊರಗೆ ಎಸೆಯುತ್ತಾನೆ. ಮುಂದಿನ ದೃಶ್ಯದಲ್ಲಿ ನಾವು ಫಾದರ್ ಗೇಬ್ರಿಯಲ್ ಅವರ ತಲೆಯನ್ನು ನೋಡ್ತೇವೆ. ಹೆಡ್ ಫಾದರ್ ಗೇಬ್ರಿಯಲ್ಗೆ ಸ್ಪೇನ್ಗೆ ಹೋಗುವಂತೆ ಹೇಳುತ್ತಿದ್ದ ಹೆನ್ರಿ ಬಗ್ಗೆ ತಲೆ ಹೇಳುತ್ತದೆ, ಇಲ್ಲಿ ನಿಮ್ಮ ಸಹಾಯದ ಅಗತ್ಯವಿರುವ ಕುಟುಂಬವಿದೆ ಅಂತ ಹೇಳುತ್ತದೆ ಮತ್ತು ಆ ಸ್ಥಳದ ಕಾರಣ ಚರ್ಚ್ ಕೂಡ ಸಾಕಷ್ಟು ತೊಂದರೆಗಳನ್ನು ಎದುರಿಸಿದೆ. ಅದಕ್ಕೆ ನೀನು ಹೋಗಿ ಆ ಮಗುವನ್ನು ಕಾಪಾಡಬೇಕು.
ಅವನೊಳಗೆ ಅಪಾಯಕಾರಿ ರಾಕ್ಷಸ ಇದೆ. ಆದ್ದರಿಂದ ನೀವು ಏನೇ ಮಾಡಿದರೂ ಅದನ್ನು ಬುದ್ಧಿವಂತಿಕೆಯಿಂದ ಮಾಡಿ. ಫಾದರ್ ಗೇಬ್ರಿಯಲ್ ಈಗ ಅವನ ತಲೆಯ ಆಜ್ಞೆಯ ಮೇರೆಗೆ ಜೂಲಿಯಾಳ ಮನೆಗೆ ಹೋಗ್ತಾನೆ. ಆದರೆ ಅವನಿಗೆ ಇದರಿಂದ ಆಶ್ಚರ್ಯವಾಯಿತು. ಹೆನ್ರಿಯೊಳಗಿನ ರಾಕ್ಷಸ ಚರ್ಚ್ಗೆ ಏನು ಹಾನಿ ಮಾಡಿದನು? ಫಾದರ್ ಗೇಬ್ರಿಯಲ್ ಈಗ ಜೂಲಿಯಾಗೆ ಹೇಳ್ತಾನೆ, ನಾನು ಹೆನ್ರಿಯನ್ನು ನೋಡಲು ಬಯಸುತ್ತೇನೆ. ಅವನು ಅವನ ಬಳಿಗೆ ಹೋದಾಗ ಹೆನ್ರಿಯೊಳಗಿನ ರಾಕ್ಷಸ ಅವನನ್ನು ನೋಡಿ ನಗಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಹೇಳ್ತಾನೆ, ಬನ್ನಿ ಬನ್ನಿ, ನಾನು ನಿನ್ನನ್ನು ಇಲ್ಲಿಗೆ ಕರೆಯಬೇಕಿತ್ತು. ಫಾದರ್ ಗೇಬ್ರಿಯಲ್ ಅವನಿಗೆ ಒಂದು ಗುರುತು ತೋರಿಸ್ತಾನೆ. ಹೆನ್ರಿಯ ಕಣ್ಣುಗಳಲ್ಲಿ ನಾವು ರಾಕ್ಷಸನ ಕಣ್ಣುಗಳನ್ನು ನೋಡಬಹುದು. ಅವನು ತನ್ನ ಹೆಸರನ್ನು ಕೇಳಿದಾಗ ರಾಕ್ಷಸನು ತನ್ನ ಹೆಸರನ್ನು ಹೇಳಲು ನಿರಾಕರಿಸ್ತಾನೆ. ವಾಸ್ತವವಾಗಿ ಇಲ್ಲಿ ಯಾವುದೇ ಭೂತದ ಹೆಸರು ನಿಮಗೆ ತಿಳಿದಿದ್ದರೆ ಭೂತೋಚ್ಚಾಟನೆ, ಜಾದೂ ಮಾಡುವುದು ಸುಲಭವಾಗುತ್ತದೆ. ಈ ರೀತಿಯಾಗಿ ರಾಕ್ಷಸನನ್ನು ನಿಯಂತ್ರಿಸಬಹುದು. ಇಲ್ಲಿ ಹೆನೆಯೊಳಗಿನ ರಾಕ್ಷಸನು ಗೇಬ್ರಿಯಲ್ ಅನ್ನು ಹೇಡಿ ಅಂತ ಕರೆಯುತ್ತಾನೆ. ವಾಸ್ತವವಾಗಿ ಗೇಬ್ರಿಯಲ್ ಮೊದಲು ಆರ್ಮಿಯಲ್ಲಿದ್ದರು, ಆದರೆ ಯುದ್ಧದಲ್ಲಿ ಅವನನ್ನು ತೆಗೆದುಹಾಕಲಾಯಿತು. ಆದರೆ ಇದು ಗೇಬ್ರಿಯಲ್ಗೆ ಮುಖ್ಯವಾಗಲಿಲ್ಲ. ನಂತರ ಹೆನ್ರಿ ತನ್ನ ಬಾಯಿಂದ ಸತ್ತ ಪಕ್ಷಿಯನ್ನು ಹೊರತೆಗೆಯುತ್ತಾನೆ. ಅದನ್ನು ನೋಡಿ ಗೇಬ್ರಿಯಲ್ ಸ್ವಲ್ಪ ಚಿಂತಿಸುತ್ತಾನೆ. ಅವನು ಹೊರಗೆ ಬಂದು ಎಸ್ಕಿಬೆಲ್ ಮತ್ತು ಜೂಲಿಯಾಗೆ ಹೇಳ್ತಾನೆ, ಹೆನ್ರಿಗೆ ತುಂಬಾ ಡೇಂಜರಸ್ ರಾಕ್ಷಸ ಇದೆ, ಬಹಳ ಶಕ್ತಿಶಾಲಿ. ಅವನ ಭೂತೋಚ್ಚಾಟನೆಯ ಮೇಲೆ ಮ್ಯಾಜಿಕ್ ಮಾಡುವುದು ಸುಲಭವಲ್ಲ ಮತ್ತು ನಾವು ಶೀಘ್ರದಲ್ಲೇ ಏನನ್ನು ಮಾಡದಿದ್ದರೆ ಆಗ ಹೆನ್ರಿಯ ಜೀವವು ಅಪಾಯದಲ್ಲಿರಬಹುದು. ಹೆನ್ರಿ ತನ್ನ ಫಾದರ್ನ ಸಾವಿನಿಂದ ಆಘಾತಕ್ಕೊಳಗಾಗಿದ್ದಾನೆ ಅಂತ ಫಾದರ್ ಗೇಬ್ರಿಯಲ್ ಹೇಳ್ತಾರೆ. ರಾಕ್ಷಸನು ಇದರ ಲಾಭವನ್ನು ಪಡೆದುಕೊಂಡನು, ಆದರೆ ಅದು ಸ್ಪಷ್ಟವಾಗಿಲ್ಲ. ಹೆನ್ರಿಯೊಳಗೆ ರಾಕ್ಷಸನು ಏನು ಮಾಡಲು ಬಯಸಿದನು? ಅಲ್ಲಿ ರಾಕ್ಷಸನು ಜೂಲಿಯಾಳ ಮಗಳನ್ನು ಹೆದರಿಸ್ತಾನೆ. ಅವಳ ಫಾದರ್ ಧ್ವನಿಯಲ್ಲಿ, ಅಂದರೆ ಜೂಲಿಯಾಳ ಗಂಡನ ಧ್ವನಿ. ಅವನು ಅವಳೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಇಲ್ಲಿ ರಾಕ್ಷಸನು ತನ್ನ ಕೆಲಸವನ್ನು ಸ್ಟಾರ್ಟ್ ಮಾಡಿದನು. ಅಲ್ಲಿ ಎಸ್ಕಿಬೆಲ್ ಮತ್ತು ಗೇಬ್ರಿಯಲ್ ಹೆನ್ರಿಯ ಭೂತೋಚ್ಚಾಟನೆ ಮಾಡಲು ತಯಾರಿ ನಡೆಸುತ್ತಿದ್ದರು. ಇವರಿಬ್ಬರು ಅವನ ಬಳಿಗೆ ಹೋದಾಗ ದೆವ್ವವು ಅವರ ಹಿಂದಿನ ಬಗ್ಗೆ ಹೇಳುತ್ತದೆ. ನಿಮ್ಮಿಂದಾಗಿ ಒಬ್ಬ ಹುಡುಗಿ ಸತ್ತಳು ಅಂತ ಅವನು ಗೇಬ್ರಿಯಲ್ಗೆ ಹೇಳ್ತಾನೆ ಮತ್ತು ನೀವು ಪ್ರೀಸ್ಟ್ ಆಗಿದ್ದರು, ನೀವು ತಪ್ಪು ಮಾಡುತ್ತೀರಿ ಅಂತ ಎಸ್ಕಿಬೆಲ್ಗೆ ಹೇಳ್ತಾನೆ. ಇದನ್ನು ಕೇಳಿದ ಎಸ್ಕಿಬೆಲ್ ಹೆನ್ರಿಯನ್ನು ಕತ್ತು ಹಿಸುಕಲು ಸ್ಟಾರ್ಟ್ ಮಾಡ್ತಾನೆ. ಗೇಬ್ರಿಯಲ್ ಅವನನ್ನು ತಡೆಯುತ್ತಾನೆ. ಇದರಿಂದಾಗಿ ಅವರ ಭೂತೋಚ್ಚಾಟನೆಯನ್ನು ಪೂರ್ಣಗೊಳಿಸಲಾಗಲಿಲ್ಲ. ಎಸ್ಕಿಬೆಲ್ ತನ್ನ ಕಥೆಯನ್ನು ಗೇಬ್ರಿಯಲ್ಗೆ ಹೇಳ್ತಾನೆ. ನಾನು ಹುಡುಗಿಯನ್ನು ಪ್ರೀತಿಸುತ್ತಿದ್ದೆ ಅಂತ ಅವರು ಹೇಳ್ತಾರೆ, ಆದರೆ ನಾನು ಅರ್ಚಕನೆಂದು ಆಕೆಗೆ ತಿಳಿದಿರಲಿಲ್ಲ ಮತ್ತು ನಮ್ಮ ನಡುವೆ ಬಹಳಷ್ಟು ತಪ್ಪಾಗಿದೆ. ಆದರೆ ನಾನು ತಿಳಿದುಕೊಂಡಾಗ ನಾನು ಅವಳನ್ನು ಬಿಟ್ಟು ಪ್ರೀಸ್ಟ್ ಆಗಿ ನನ್ನ ಜೀವನವನ್ನು ಕಳೆಯಲು ನಿರ್ಧರಿಸಿದೆ. ಆದುದರಿಂದಲೇ ಆ ರಾಕ್ಷಸನು ನನ್ನ ದೌರ್ಬಲ್ಯವನ್ನು ಬಳಸಿಕೊಳ್ಳಲು ಬಯಸ್ತಾನೆ. ಫಾದರ್ ಗೇಬ್ರಿಯಲ್ಗೆ ತನ್ನ ಹೃದಯದ ರಹಸ್ಯವನ್ನು ಹೇಳುವ ಮೂಲಕ ಅವನು ತುಂಬಾ ಒಳ್ಳೆಯವನಾಗಿದ್ದನು. ಈಗ ಗೇಬ್ರಿಯಲ್ ಸರದಿ. ಯುದ್ಧದ ಸಮಯದಲ್ಲಿ ನನ್ನ ಎಲ್ಲಾ ಸಹಚರರು ಸತ್ತರು ಅಂತ ಅವನು ಹೇಳ್ತಾನೆ. ನಂತರ ನಾನು ಪ್ರೀಸ್ಟ್ ಆಗಲು ನಿರ್ಧರಿಸಿದೆ. ನನಗೆ ಹುಡುಗಿಯ ಮೊದಲ ಪ್ರಕರಣ ಸಿಕ್ಕಿತು. ಅವಳು ರಾಕ್ಷಸನ ಕಂಟ್ರೋಲ್ದಲ್ಲಿದ್ದಳು, ಆದರೆ ಅವಳು ಮಾನಸಿಕವಾಗಿ ಹುಚ್ಚಳು ಅಂತ ನಾನು ಭಾವಿಸಿದೆ. ಆದರೆ ಅದು ಹಾಗಿರಲಿಲ್ಲ. ಅವಳು ನನ್ನ ಮುಂದೆ ಒಂದು ಪಕ್ಷಿಯನ್ನು ತಿಂದಳು. ಅದಕ್ಕೆ ಹೆನ್ರಿ ಆ ಹಕ್ಕಿಯನ್ನು ಹೊರತೆಗೆದಾಗ ನನಗೆ ಭಯವಾಯಿತು ಮತ್ತು ಆ ಹುಡುಗಿ ನಂತರ ರೂಫ್ನಿಂದ ಹಾರಿದಳು. ಇದರಿಂದಾಗಿ ಅವಳು ಸತ್ತಳು. ನಾನು ಅವಳ ಮಾತನ್ನು ಕೇಳುತ್ತಿದ್ದರೆ ನನಗೆ ಇನ್ನೂ ಅನಿಸುತ್ತದೆ, ಅವಳಿಂದ ರಾಕ್ಷಸನನ್ನು ತೆಗೆದುಹಾಕಿದನು. ಅವಳು ಇಂದು ಬದುಕಿರುತ್ತಿದ್ದಳು. ಅದಕ್ಕಾಗಿಯೇ ಫಾದರ್ ಗೇಬ್ರಿಯಲ್ ಫಾದರ್ ಎಸ್ಕಿಬೆಲ್ಗೆ ಹೇಳ್ತಾನೆ, ನೀವು ಹೆನ್ರಿ ಮೇಲೆ ಕಣ್ಣಿಡಬೇಕು ಮತ್ತು ಅವನು ಆ ರಾಕ್ಷಸನ ವಿರುದ್ಧ ಸಾಕ್ಷ್ಯವನ್ನು ಹುಡುಕಲು ಹೋಗ್ತಾನೆ. ಅವನು ಈ ಮನೆಯಲ್ಲಿ ಬಾವಿಯನ್ನು ಎಲ್ಲಿ ಕಂಡುಕೊಂಡ, ಅದರ ಮೇಲೆ ಚರ್ಚಿನ ಐಡೆಂಟಿಟಿ ಸ್ಟ್ಯಾಂಪ್ ಇತ್ತು. ಅದನ್ನು ತೆಗೆದುಹಾಕುವ ಮೂಲಕ ಫಾದರ್ ಗೇಬ್ರಿಯಲ್ ಬಹಳಷ್ಟು ಅಸ್ಥಿಪಂಜರಗಳನ್ನು ನೋಡ್ತಾನೆ. ಇನ್ನೊಂದು ಬದಿಯಲ್ಲಿ ನಾವು ಚರ್ಚ್ನಲ್ಲಿ ಗೇಬ್ರಿಯಲ್ ಅವರ ತಲೆಯನ್ನು ನೋಡ್ತೇವೆ. ಪುಸ್ತಕ ಓದುತ್ತಿದ್ದ. ಅದನ್ನು ಓದಿದ ನಂತರ ಅವನು ಕಂಡುಕೊಂಡ ಅಲ್ಲಿನ ರಾಕ್ಷಸ ಬಹಳ ಶಕ್ತಿಶಾಲಿ ಅಂತ. ಅವನು ಒಂದೇ ಸಮಯದಲ್ಲಿ ಬಹಳಷ್ಟು ಜನರನ್ನು ಹೊಂದಬಹುದು. ಈ ಪುಸ್ತಕವನ್ನು ಓದುವಾಗ ತಲೆಯೂ ಕೆಡುತ್ತಿತ್ತು. ಹೆನ್ರಿಯೊಳಗಿನ ರಾಕ್ಷಸ ಜಾಣತನದಿಂದ ಅವನ ಸಹಾಯಕ್ಕಾಗಿ ಎಸ್ಕಿಬೆಲ್ನನ್ನು ಕರೆಯುತ್ತಾನೆ. ಅವನ ಬಳಿ ಹೋದಾಗ ಅವನ ಕಿವಿ ಕೊಯ್ದಿತ್ತು. ಅವನು ಜೂಲಿಯಾಳ ಮಗಳನ್ನು ಸಹ ಎಸೆಯುತ್ತಾನೆ ಮತ್ತು ಜೂಲಿಯಾಳನ್ನು ಹಾಸಿಗೆಯ ಮೇಲೆ ಎಸೆದು ಕತ್ತು ಹಿಸುಕಲು ಸ್ಟಾರ್ಟ್ ಮಾಡ್ತಾನೆ. ಗೇಬ್ರಿಯಲ್ ಈ ಎಲ್ಲದರ ಬಗ್ಗೆ ತಿಳಿದಾಗ ಅವನು ಅಲ್ಲಿಗೆ ಬಂದು ಎಲ್ಲರನ್ನೂ ರಕ್ಷಿಸ್ತಾನೆ. ಈಗ ಅವನು ಎಸ್ಕಿಬೆಲ್ ಅನ್ನು ಕರೆದುಕೊಂಡು ಅದೇ ಸ್ಥಳಕ್ಕೆ ಹೋಗ್ತಾನೆ. ಅವನು ತಲೆಬುರುಡೆಯನ್ನು ಎಲ್ಲಿ ನೋಡಿದನಲ್ಲ ಅದೇ ಸ್ಥಳಕ್ಕೆ. ಫಾದರ್ ಗೇಬ್ರಿಯಲ್ ಎಸ್ಕಿಬೆಲ್ಗೆ ಹೇಳ್ತಾನೆ, ಯಹೂದಿಗಳು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರಗೊಂಡಾಗ ಆ ಸಮಯದಲ್ಲಿ ನಿರಾಕರಿಸಿದವರು ಶಿಕ್ಷೆಯಾಗಿ ಅವರನ್ನು ಇಲ್ಲಿ ಬಂಧಿಸಲಾಯಿತು. ಈಗ ಅವರು ಒಳಗೆ ಹೋಗ್ತಾರೆ. ಅಲ್ಲಿ ಅವರು ಒಂದೇ ಬಾಗಿಲನ್ನು ಮಾರ್ಕ್ ಹೊಂದಿರುವುದನ್ನು ನೋಡ್ತಾರೆ. ಜೂಲಿಯಾಳ ಮಗಳು ನೋಡಿದ ಅದೇ ಮಾರ್ಕ್. ಅವರು ಆ ಬಾಗಿಲು ತೆರೆದಾಗ ಅವರು ಒಳಗೆ ಹೋದಾಗ ಅವರು ಬಹಳಷ್ಟು ಅಸ್ಥಿಪಂಜರಗಳನ್ನು ಕಾಣುತ್ತಾರೆ. ಅದರಲ್ಲಿ ಒಂದನ್ನು ಪಂಜರದಲ್ಲಿ ಬಂಧಿಸಲಾಗಿತ್ತು. ಅವನ ಕೈಯಲ್ಲಿ ಉಂಗುರವಿತ್ತು ಮತ್ತು ಅದು ಪ್ರೀಸ್ಟ್ನ ಅಸ್ಥಿಪಂಜರವಾಗಿತ್ತು. ಅಲ್ಲಿ ಅವರು ಇನ್ನೊಂದು ಬಾಗಿಲನ್ನು ನೋಡ್ತಾರೆ. ಅಸ್ಥಿಪಂಜರದ ಬಳಿಯ ಪಂಜರದಲ್ಲಿ ಅವರು ಯಾರ ಕೀಲಿಯನ್ನು ಕಂಡುಕೊಂಡರು. ಅಲ್ಲಿ ಅವರು ವಿಶ್ವದ ಶ್ರೇಷ್ಠ ಪ್ರೀಸ್ಟ್ನ ಅಸ್ಥಿಪಂಜರವನ್ನು ಸಹ ಕಾಣುತ್ತಾರೆ. ಆದ್ದರಿಂದ ಗೇಬ್ರಿಯಲ್ ಎಸ್ಕಿಬೆಲ್ಗೆ ಇಲ್ಲಿ ಹೇಳ್ತಾರೆ, ಅತ್ಯಂತ ಅಪಾಯಕಾರಿ ರಾಕ್ಷಸನು ಬಹಳ
ಬಹಳಷ್ಟು ಜನರನ್ನು ಹಿಡಿದಿದ್ದಾನೆ. ಆ ಕಾಲದಲ್ಲಿ ಇಲ್ಲಿ ಯಾರ ಭೂತ ವಿಸರ್ಜನೆ ನಡೆಯುತ್ತಿತ್ತು, ಆದರೆ ಆ ದೆವ್ವದ ರಾಕ್ಷಸನನ್ನು ನಿಯಂತ್ರಿಸಲಾಗಲಿಲ್ಲ ಮತ್ತು ಅವನು ಅವರೆಲ್ಲರಿಗೂ ಇದನ್ನು ಮಾಡಿದನು. ಆ ದೆವ್ವದ ಭೂತದ ಬಗ್ಗೆ ಎಲ್ಲರಿಗೂ ಗೊತ್ತಾದಾಗ ಈ ಸ್ಥಳವನ್ನು ಮುಚ್ಚಲಾಯಿತು ಮತ್ತು ಹೆನ್ರಿಯೊಳಗಿನ ರಾಕ್ಷಸ ಅದೇ ಇರಬಹುದು. ಹಾಗಾದರೆ ಅವನು ಎಷ್ಟು ಅಪಾಯಕಾರಿ ಅಂತ ಊಹಿಸಿ. ಆದರೆ ಇಲ್ಲಿ ಕೆಲಸಗಾರನ ತಪ್ಪಿನಿಂದಾಗಿ ಅವನನ್ನು ಮತ್ತೆ ಬಿಡುಗಡೆ ಮಾಡಲಾಯಿತು. ಫಾದರ್ ಗೇಬ್ರಿಯಲ್ ಒಳಗೆ ಹೋಗಲು ಮಾತ್ರ, ಆದರೆ ಆ ರಾಕ್ಷಸ ಹೆನ್ರಿ ಒಳಗೆ ಬಂದುಬಿಟ್ಟು ಮತ್ತು ಚರ್ಚ್ ಮತ್ತು ದೇವರ ಹೆಸರಿನಲ್ಲಿ ಕೆಟ್ಟ ಕೆಲಸಗಳನ್ನು ಮಾಡಲು ಅವನನ್ನು ಪಡೆಯಿರಿ. ಆದ್ದರಿಂದ ಈಗ ಅವರು ಗೇಬ್ರಿಯಲ್ ಒಳಗೆ ಬರಲು ಬಯಸಿದ್ದ. ಗೇಬ್ರಿಯಲ್ ಇಲ್ಲಿ ಪುಸ್ತಕವನ್ನು ಓದುತ್ತಾರೆ. ಅದರಿಂದ ಅವನು ಪ್ರಪಂಚದ ಎಲ್ಲೆಡೆ ಕಲಿಯುತ್ತಾನೆ. ಅಂತಹ ಅಪಾಯಕಾರಿ ಭೂತಗಳು ಕಂಡುಬರುತ್ತವೆ. ಅದರಲ್ಲಿ ಈ ರಾಕ್ಷಸ ಕೂಡ ಒಂದು. ಆದ್ದರಿಂದ ಈಗ ಗೇಬ್ರಿಯಲ್ ಅವರ ಹೆಸರನ್ನು ತಿಳಿದಿದ್ದರು. ರಾಕ್ಷಸನಿಗೆ ತಿಳಿದಾಗ ಫಾದರ್ ಗೇಬ್ರಿಯಲ್ ಅವರ ಹೆಸರನ್ನು ತಿಳಿದಿದ್ದರು. ನಂತರ ಅವರು ಹುಚ್ಚರಾದರು. ಆದ್ದರಿಂದ ಈಗ ಅವನು ಹೆನ್ರಿಯ ಸಹೋದರಿಯನ್ನು ಹೊಂದಲು ಪ್ರಯತ್ನಿಸುತ್ತಾನೆ. ಜೂಲಿಯಾ ತನ್ನ ಮಗಳನ್ನು ಉಳಿಸಲು ಬಂದಾಗ ನಂತರ ಅವನು ತನ್ನ ಮಗಳನ್ನು ದೂರ ಎಸೆಯುತ್ತಾನೆ ಮತ್ತು ಜೂಲಿಯಾಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ಆಗ ಜೂಲಿಯಾಳ ಮಗಳು ಇಂಜೆಕ್ಷನ್ ತೆಗೆದುಕೊಂಡು ಹೆನ್ರಿಗೆ ಹಾಕ್ತಾಳೆ. ಡಾಕ್ಟರು ಕೊಟ್ಟದ್ದು ಮತ್ತು ಅದು ಅವನನ್ನು ಪ್ರಜ್ಞೆ ತಪ್ಪಿಸಿತು. ಹೀಗಾಗಿ ಜೂಲಿಯಾಳ ಜೀವ ಉಳಿಯಿತು. ಆದ್ದರಿಂದ ಈಗ ಈ ಜನರು ಹೆನ್ರಿಯನ್ನು ಕಟ್ಟುತ್ತಾರೆ ಮತ್ತು ಪ್ರಾರ್ಥಿಸುವ ಮೂಲಕ ಅವನನ್ನು ಭೂತೋಚ್ಚಾಟನೆ ಮಾಡಲು ಸ್ಟಾರ್ಟ್ ಮಾಡಿದ. ಈಗ ಇಲ್ಲಿ ರಾಕ್ಷಸನು ತನ್ನ ನಿಜವಾದ ಶಕ್ತಿಯನ್ನು ತೋರಿಸ್ತಾನೆ. ಅವನು ಜೂಲಿಯಾಳ ಮಗಳನ್ನು ಹೊಂದಿದ್ದಾನೆ. ಯಾರು ಇದ್ದಕ್ಕಿದ್ದಂತೆ ರೂಫ್ ಮೇಲೆ ಹತ್ತಿದರು. ಅವನು ಜೂಲಿಯಾಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾನೆ. ರಾಕ್ಷಸನು ಗೇಬ್ರಿಯಲ್ಗೆ ಹೇಳ್ತಾನೆ, ನೀವು ನನ್ನ ಮುಂದೆ ಶರಣಾದರೆ ಆಗ ಎಲ್ಲರ ಪ್ರಾಣ ಬಿಡುತ್ತೇನೆ ಅಂತ. ಗೇಬ್ರಿಯಲ್ ಪ್ರತಿಯೊಬ್ಬರ ಜೀವವನ್ನು ರಿಸ್ಕ್ದಲ್ಲಿ ನೋಡಿದಾಗ ಆದ್ದರಿಂದ ಅವನು ರಾಕ್ಷಸನ ಮಾತನ್ನು ಒಪ್ಪಿದನು. ಇದರಿಂದ ರಾಕ್ಷಸ ಎಲ್ಲರನ್ನು ಬಿಡುತ್ತದೆ. ಇದರ ಲಾಭ ಪಡೆದು ಎಸ್ಕಿಬೆಲ್ ಜೂಲಿಯಾ ಮತ್ತು ಅವಳ ಮಕ್ಕಳಿಗೆ ಈ ಸ್ಥಳವನ್ನು ತೊರೆಯಲು ಹೇಳ್ತಾನೆ ಮತ್ತು ಇಲ್ಲಿ ಉಳಿಯಲು ಮತ್ತು ಫಾದರ್ ಗೇಬ್ರಿಯಲ್ಗೆ ಸಹಾಯ ಮಾಡಲು ಡಿಸೈಡ್ ಮಾಡ್ತಾನೆ. ಈಗ ರಾಕ್ಷಸನು ಹೆನ್ರಿಯನ್ನು ಬಿಟ್ಟು ಫಾದರ್ ಗೇಬ್ರಿಯಲ್ ಅನ್ನು ಪ್ರವೇಶಿಸಿದನು. ನೇಣು ಬಿಗಿದುಕೊಂಡು ಫಾದರ್ಗೆ ತಿಳಿದಿದ್ದರಿಂದ ಅವನನ್ನು ಕೊಲ್ಲಲು ಬಯಸಿದರು. ರಾಕ್ಷಸನು ಅವನನ್ನು ಏನಾದರೂ ತಪ್ಪು ಮಾಡುವಂತೆ ಕೇಳ್ತಾನೆ, ಆದರೆ ರಾಕ್ಷಸನು ಅವನನ್ನು ಹಾಗೆ ಮಾಡಲು ಬಿಡಲಿಲ್ಲ. ಗೇಬ್ರಿಯಲ್ ರಕ್ತವಾಂತಿ ಮಾಡುತ್ತಿದ್ದರು. ಈಗ ಅವನು ಭೂತೋಚ್ಚಾಟಕ ಸ್ಥಳಕ್ಕೆ ಹೋಗ್ತಾನೆ ಮತ್ತು ತನ್ನನ್ನು ತಾನೇ ಸುಡಲು ಪ್ರಯತ್ನಿಸುತ್ತಾನೆ. ಇದರಲ್ಲಿ ಎಸ್ಕಿಬೆಲ್ ಕೂಡ ಅಲ್ಲಿಗೆ ತಲುಪಿದರು. ಮಂತ್ರಗಳನ್ನು ಹೇಳುವ ಮೂಲಕ ಭೂತೋಚ್ಚಾಟನೆಯನ್ನು ಯಾರು ಸ್ಟಾರ್ಟ್ ಮಾಡ್ತಾರೆ. ಆದರೆ ನಂತರ ರಾಕ್ಷಸನು ಹುಡುಗಿಯನ್ನು ಅವನ ಮುಂದೆ ತರುತ್ತಾನೆ. ಎಸ್ಕಿಬೆಲ್ ಪ್ರೀತಿಸಿದ ಆ ಹುಡುಗಿ ರಕ್ತದಲ್ಲಿ ಸ್ನಾನವಾಗಿದ್ದಳು. ಅವಳು ಅವನನ್ನು ಕೊಲ್ಲಲು ಸ್ಟಾರ್ಟ್ ಮಾಡ್ತಾಳೆ. ಇನ್ನೊಂದು ಬದಿಯಲ್ಲಿ ಗೇಬ್ರಿಯಲ್ ಮುಂದೆ ರಾಕ್ಷಸನು ಗೇಬ್ರಿಯಲ್ನಿಂದ ಸತ್ತ ಹುಡುಗಿಯನ್ನು ಕರೆತರುತ್ತಾನೆ. ಎಸ್ಕಿಬೆಲ್ ಹುಡುಗಿಯ ತಲೆಯ ಮೇಲೆ ಶಿಲುಬೆಯನ್ನು ಇಡ್ತಾನೆ. ಇದರಿಂದಾಗಿ ಆಕೆಯ ದೇಹ ಛಿದ್ರವಾಗಿತ್ತು. ಈಗ ಅವನು ಅದನ್ನು ಗೇಬ್ರಿಯಲ್ಗೆ ಕೊಡ್ತಾನೆ. ಈ ಮೂಲಕ ಬಾಲಕಿಯು ಗೇಬ್ರಿಯಲ್ನಿಂದ ದೂರವಾಗಿದ್ದಳು. ಅದರ ನಂತರ ಎಸ್ಕಿಬೆಲ್ ಮತ್ತು ಗೇಬ್ರಿಯಲ್ ಭೂತೋಚ್ಚಾಟನೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅವರು ರಾಕ್ಷಸನನ್ನು ನರಕಕ್ಕೆ ಕಳುಹಿಸಿದ್ದಾರೆ. ಗೇಬ್ರಿಯಲ್ ಅವರ ತಲೆಯು ವಾಸಿಯಾಯಿತು. ಈಗ ಇಬ್ಬರನ್ನು ಕರೆದು ಹೊಗಳಿದ್ದಾರೆ. ಆಗ ಅಲ್ಲಿಗೆ ಮತ್ತೊಬ್ಬ ಫಾದರ್ ಬರ್ತಾನೆ. ಅಂತಹ 199 ಸ್ಥಳಗಳಿವೆ ಅಂತ ಯಾರು ಹೇಳ್ತಾರೆ. ಈ ದುಷ್ಟ ರಾಕ್ಷಸರು ಎಲ್ಲಿ ಕಂಡು ಬರ್ತಾರೆ, ನೀವು ಹೋಗಿ ಅವುಗಳನ್ನು ಮುಗಿಸಬೇಕು. ಮತ್ತು ಇದರೊಂದಿಗೆ ಚಿತ್ರದ ಕಥೆಯು ಈ ದೃಶ್ಯದಲ್ಲಿ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.